ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸ್ಪೆಷಲ್ ಆದಂಥ ಉದ್ದಿನ ಹಪ್ಪಳದ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಮತ್ತು ಈ ಒಂದು ರೆಸಿಪಿನ ನೀವು ಕೂಡ ಒಂದ್ಸಲ ಆದರೂ ಮನೆಯಲ್ಲಿ ಟ್ರೈ ಮಾಡಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ತುಂಬ ಕ್ರಿಸ್ಪಿ ಆದಂಥ ಈ ಒಂದು ಹಪ್ಪಳದ ರೆಸಿಪಿ ತುಂಬ ಸುಲಭವಾಗಿ ಐತ್ರಿ. ಊಟಕ್ಕಂತೂ ಬೇಕೇ ಬೇಕ್ರಿ. ಸೈಡಿಸ್ ಆಗಿ ಹಪ್ಪಳ ಇಲ್ಲಂದ್ರೆ ಊಟ ಅಂತೂ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಈ ಒಂದು ಹಪ್ಪಳನ ತುಂಬ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ಕಡಿಮೆ ಸಮಯದಲ್ಲೇ ರುಚಿಯಾಗಿ ಆರೋಗ್ಯವಾಗಿ ಯಾವ ರೀತಿ ಒಂದು ಸಮ್ಮರ್ ಹಾಲಿಡೇಯಲ್ಲಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಅಷ್ಟೇ ಅಲ್ಲದೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಯಾವ ರೀತಿ ಒಂದು ಹಪ್ಪಳದ ರೆಸಿಪಿನ ಮಾಡ್ಬೋದು ಮತ್ತು ಇದನ್ನ ಹೇಗೆ ತಯಾರು ಮಾಡೋದು ಅಂತ ನಿಮ್ಮೊಂದಿಗೆ ಪೂರ್ತಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ಒಂದೆರಡು ಬಟ್ಲಾಗಷ್ಟು ಉದ್ದಿನ ಹಿಟ್ಟು ತೊಗೊಂಡಿದ್ದೀನಿ. ಇದು ಮಿಷನ್ಗೆ ಹಾಕಿಸಿಟ್ಕೊಂಡಿರೋದು. ಒಂದು ಅರ್ಧ kg ಹಿಟ್ಟು ಅಷ್ಟು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ, ಕನ್ನಡತೆ ಪ್ರಕಾರ ಅಂದರೆ. ಮತ್ತು ಒಂದೆರಡು ಸ್ಪೂನ್ ಆಗಷ್ಟು ಬಿಳಿ ಕಾಳು ಮೆಣಸಿನ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಕರಿ ಕಾಳು ಮೆಣಸಿನ ಪೌಡ್ರು ಸೇರಿಸ್ಕೋಬೋದು, ಪೆಪ್ಪರ್ ಪೌಡ್ರನ್ನ. ನಾನು ಬಿಳಿ ಕಾಳು ಮೆಣಸು ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು 1.5 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಪ್ಪಳ ಖಾರ ತೊಗೊಂಡಿದ್ದೀನಿ ರೀ. ಬಿಸಿನೀರಿಗೆ ಹಪ್ಪಳ ಖಾರ ಸೇರಿಸ್ಕೊತಾ ಇದ್ದೀನಿ. 1-2.5 ಸ್ಪೂನ್ ಆಗಷ್ಟು ಹಪ್ಪಳ ಖಾರನ ಈ ರೀತಿ ಬಿಸಿನೀರಿಗೆ ಹಾಕಿ ಸೇರಿಸಿ ಹಾಕೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಹಪ್ಪಳ ಖಾರ ಅನ್ನೋದು ಹೊಂದ್ಕೊಳ್ಳುತ್ರಿ. ನೋಡಿರಿ, ಇವಾಗ ಚೆನ್ನಾಗಿ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕಿದ್ನೆಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ಬಳಿಕ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದಬೇಕಾಗುತ್ತೆ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಉದ್ದಿನ ಹಿಟ್ಟು ಅನ್ನೋದು ತುಂಬ ಜಿಗಿಯಾಗಿರುತ್ತೆ, ಜಿಗಿಟಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕ್ರಿ. ಈ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊತೀವಿ ಅಷ್ಟು ಹಪ್ಪಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವೆ. ಮತ್ತು ವರ್ಷವಿಡೀ ಇಟ್ಕೊಂಡು ಈ ಒಂದು ಹಪ್ಪಳದ ರೆಸಿಪಿನ ಸವಿಬೋದ್ರಿ. ಹಾಗಾಗಿ ಬರ್ರಿ ಇದನ್ನ ಹೆಂಗೆ ಮಾಡೋದಂತ ನೋಡೋಣ. ನೋಡ್ರಿ, ಇವಾಗ ಹಿಟ್ಟು ಅನ್ನೋದು ಈ ಒಂದು ಹದದಲ್ಲಿ ಕಾಲಿಸಿಟ್ಟಿದ್ದೀನಿ. ಬಟ್ಟಿಟ್ರೆ ನಾಟ್ಬಾರ್ದು, ಅಷ್ಟು ಗಟ್ಟಿಯಾಗಿರ್ಬೇಕ್ರಿ ಹಿಟ್ಟು. ಈ ರೀತಿ ಕಾಲಿಸಿಟ್ವಿ ಅಂದರೆ ನಾವು ಹಿಟ್ಟು ಅನ್ನೋದು ಹೆಂಗೆ ಕಾಲಿಸ್ತೀವಿ ಅಷ್ಟು ಹಪ್ಪಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವೆ. ವರ್ಷವಿಡೀ ಇಟ್ಟರು ಹಪ್ಪಳ ಅನ್ನೋದು ಕೆಡೋದಿಲ್ರಿ. ನೋಡಿ, ಈ ರೀತಿ ಹಿಟ್ಟು ನಾದಿಟ್ಟಿದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ. ನಿಮಗೆ ಟೈಮ್ ಇದ್ದರೆ 1 ಅವರ್ ಆದರೂ ನೆನೆಸ್ಬೋದು. ಇವಾಗ ಇದನ್ನ ಹಿಟ್ಟು ನೆನೆಸಿರುವಂಥ ಹಿಟ್ಟನ್ನು ಈ ರೀತಿ ಒಂದು ಕಲ್ಲಿಂದ ಚೆನ್ನಾಗಿ ಕುಟ್ಟಬೇಕಾಗತ್ತೆ. ಚೆನ್ನಾಗಿ ಮೆತ್ತಗಾಗಬೇಕ್ರಿ ಇದು. ಆ ರೀತಿ ನಾವು ಹಿಟ್ಟನ್ನು ಕುಟ್ಟಬೇಕಾಗತ್ತೆ. ಮಿನಿಮಮ್ ಅಂದರೂ ಒಂದು 10ರಿಂದ 15 ನಿಮಿಷ ಆದರೂ ಹಿಟ್ಟನ್ನು ಚೆನ್ನಾಗಿ ಕುಟ್ಟಬೇಕಾಗತ್ತೆ ಕಲ್ಲಲ್ಲಿ. ನೋಡಿರಿ, ಇವಾಗ ಚೆನ್ನಾಗಿ ಹಿಟ್ಟು ಕುಟ್ಟಿದ್ದೀನಿ. ಕೈಯಲ್ಲಿ ತುಂಬ ಸಾಫ್ಟಾಗಿ ಬರ್ತಾಯಿದೆ ಹಿಟ್ಟು ಅನ್ನೋದು. ನೋಡಿರಿ, ಈ ಒಂದು ಹದದಲ್ಲಿ ಇದ್ದರೆ ಹಿಟ್ಟು ನಮ್ಗೆ ಹಪ್ಪಳ ಅನ್ನೋದು ತುಂಬ ಸಲೀಸಾಗಿ ತುಂಬ ಈಸಿಯಾಗಿ ಬರುತ್ತೆ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಆರೋದಕ್ಕೆ ಬಿಡಬಾರ್ದ್ರಿ. ನೀಟಾಗಿ ಎಷ್ಟು ಬೇಕೋ ಅಷ್ಟು ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊಂಡು ಒಂದು ಬಟ್ಟೆ ಮುಚ್ಚಿ ಇಟ್ಬಿಡ್ಬೇಕ್ರಿ. ಇಲ್ಲಾಂದರೆ ಹಿಟ್ಟು ಅನ್ನೋದು ಮೇಲ್ಗಡೆ ಒಣಗಿ ಬಿಡ್ತೈತ್ರಿ. ಹಾಗಾಗಿ ನೀಟಾಗೆ ಹಿಟ್ಟನ್ನು ಇಡಬೇಕಾಗತ್ತೆ. ನೋಡಿರಿ, ಎಷ್ಟೆಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಕಟ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿರಿ, ಈ ಒಂದು ಹಪ್ಪಳನ ಯಾವ ರೀತಿ ಮಾಡೋದಂತ ತಿಳಿಸ್ತಾ ಇದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಉದ್ದಿನ ಹಿಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಬೇರೆ ಹಿಟ್ಟು ಏನು ಹಚ್ಚಬಾರ್ದು, ಉದ್ದಿನ ಹಿಟ್ಟೆ ಹಚ್ಚಬೇಕಾಗತ್ತೆ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಿಳುವಾಗಿ ತುಂಬ ಸಾಫ್ಟಾಗಿ ಈ ಒಂದು ಹಪ್ಪಳನ ರೆಡಿ ಮಾಡಬೇಕಾಗತ್ತೆ. ನೋಡಿರಿ, ಈ ರೀತಿ ರೌಂಡಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನೀವು ಚಪಾತಿ ಮಾಡುವಂಥ ಮೇಕರ್ ಇರುತ್ತಲ್ಲ ಅದರಲ್ಲಿ ಒತ್ಬೋದು. ಆದರೆ ಅಷ್ಟು ಮಸ್ತಾಗಿ ಚೆನ್ನಾಗಿ ಬರೋದಿಲ್ಲ. ಇದೊಂದು ಸ್ವಲ್ಪ ಜಿಗಿ ಇರೋದ್ರಿಂದ ಕೈಯಲ್ಲೇ ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ಅನ್ನೋದು. ಎಲ್ಲಿನೂ ಕಟ್ಟಾಗೋದಿಲ್ಲ. ತುಂಬ ರೌಂಡಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿರಿ, ಇದೇ ರೀತಿ ಎಲ್ಲ ಹಪ್ಪಳನ ನಾನು ತಯಾರು ಮಾಡಿ ಇಟ್ಕೊತಾ ಇದ್ದೀನಿ. ಒಂದು 2-3 ಜನ ಇದ್ರಂತೂ ಹಪ್ಪಳ ಮಾಡೋದು ಟೈಮೇ ಹಿಡಿಯೋದಿಲ್ಲರಿ. ಒಬ್ಬರು ಎಲೆ ಎಲ್ಲ ಲಟ್ಟಿಸ್ದಂಗೆ ಒಬ್ಬರು ನೀಟಾಗಿ ಉಳ್ಳೆಗಳನ್ನು ಕಟ್ ಮಾಡಿಕೊಟ್ರೆ ನಮಗೆ ಅಷ್ಟೊಂದು ಟೈಮ್ ಅನ್ನೋದು ಹಿಡಿಯೋದಿಲ್ಲರಿ. ಒಂದು 2-3 ಜನ ಇದ್ರಂತೂ ಹಪ್ಪಳ ಮಾಡೋದು ಅಷ್ಟೊಂದು ಟೈಮ್ ಅಂತೂ ಹಿಡಿಯೋದಿಲ್ಲ. ನೋಡಿರಿ, ಇದೇ ರೀತಿ ನಾನು ಎಲ್ಲ ಹಪ್ಪಳನ ಒಂದಿನ ಒಳಗಡೆನೇ ಒಣ ಹಾಕಬೇಕಾಗತ್ತೆ. ಹಾಗಾಗಿ ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಇದನ್ನ ಒಣ ಹಾಕಿದ್ದೀನಿ ರೀ. ಈ ರೀತಿ ಒಂದ್ರ ಮೇಲೆ ಒಂದು ಸೇರಿಸಿ ಒಣ ಹಾಕೋದ್ರಿಂದ ಹಪ್ಪಳ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ರೀ. ಮುದುರಿಯಾಗಿ ಇರೋದಿಲ್ಲ ರೀ.
ನೋಡಿರಿ ಎಲ್ಲ ಹಪ್ಪಳಗಳನ್ನು ಈ ರೀತಿ ನಾನು ತಯಾರು ಮಾಡಿಕೊಂಡು ಪೇಪರಲ್ಲಿ ಒಣ ಹಾಕಿದ್ದೆ. ಇದಾದ ಬಳಿಕ ಬಿಸಿಲಿಗೆ ಒಂದಿನ ಒಣ ಹಾಕಿದ್ದೀನಿ ರೀ. ನೋಡಿರಿ ಈ ರೀತಿ ನನಗೆ ಹಪ್ಪಳ ಅನ್ನೋದು ತಯಾರಾಗೈತಿ. ಬರ್ರಿ ಇವಾಗ ಇದನ್ನ ಹಪ್ಪಳ ಕರೋದು ತೋರಿಸ್ತೀನಿ ರೀ. ಈ ಕಡೆ ಎಣ್ಣೆನೂ ಕಾದೈತ್ರಿ. ಬಿಸಿ ಬಿಸಿ ಆದಂಥ ಅನ್ನದ ಜೊತೆ ಬೇಳೆ ಸಾಂಬಾರು ಜೊತೆ ಹೊಂದಿಕೊಳ್ಳುವಂಥ ಈ ಒಂದು ಹಪ್ಪಳ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ. ನೋಡಿರಿ ಎಣ್ಣೆನೂ ಕಾದಿತ್ತು, ಈ ಕಡೆ ಹಪ್ಪಳನೂ ಕರಿತಾ ಇದ್ದೀನಿ ರೀ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಈ ಒಂದು ಹಪ್ಪಳದ ರೆಸಿಪಿನ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ನೋಡಿರಿ ತುಂಬ ಕ್ರಂಚಿಯಾಗಿ ಮತ್ತು ಕ್ರಿಸ್ಪಿ ಆದಂಥ ಈ ಹಪ್ಪಳ ರೆಸಿಪಿನ ಖಂಡಿತ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನು ನೀವೇ ಮೊದಲು ನೋಡ್ಬೋದು.